ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಕುರಿತಾಗಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆನ ಅಧಿಕಾರಿ ಚಂದ್ರಶೇಖರನ್ ಮಾಡಿಕೊಂಡ್ರು. ಈ ಪ್ರಕರಣಕ್ಕೀಗ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಸಚಿವ ನಾಗೇಂದ್ರ ತಲೆದಂಡಕ್ಕೆ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ತೀವ್ರ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ ರಾಜ್ಯ ಸರ್ಕಾರ. ಈ ಪ್ರಕರಣದಲ್ಲಿ ಚಂದ್ರಶೇಖರನ್ ಡೆತ್ ನೋಟ್ ನಲ್ಲಿ ನಾಗರಾಜ್ ಹೆಸರು ಕೂಡ ಉಲ್ಲೇಖವಾಗಿದೆ. ಡೆತ್ ನೋಟ್ ನಲ್ಲಿರುವ ಎನ್ ನಾಗರಾಜು ಜಾಡನ್ನ ಹಿಡಿದಿದೆ ಈಗ ಬಿಜೆಪಿ. ಸಚಿವ ನಾಗೇಂದ್ರ ಜೊತೆಗೆ ನಾಗರಾಜ್ ಇರುವಂತಹ ಫೋಟೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಸಿಎಂ ಡಿಸಿಎಂ ರಾಮಲಿಂಗಾರೆಡ್ಡಿ ಜೊತೆಗೂ ಕೂಡ ಈ ನಾಗರಾಜ್ ಎಂಬ ವ್ಯಕ್ತಿಯ ಫೋಟೋ ಇದೆ. ಸಚಿವ ನಾಗೇಂದ್ರ ಜೊತೆಗೆ ವ್ಯವಹಾರಿಕವಾಗಿ ಇವರ ಸಂಬಂಧಗಳಿರೋ ಕಾರಣದಿಂದಾಗಿ ನೀವು ಈ ಪ್ರಕರಣವನ್ನ ಅಲ್ಲಗೆಳೆಯುವಂತೆಯೇ ಇಲ್ಲ, ನಿಮಗೆ ಇದರ ಜೊತೆಗೆ ನಂಟಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಇನ್ನೇನು ಬೇಕು ಅನ್ನೋದು ಬಿಜೆಪಿಯ ಗಂಭೀರ ಆರೋಪ. ಸಚಿವ ನಾಗೇಂದ್ರ ಜೊತೆಗೆ ನಾಗರಾಜ್ ಇರ್ತಕ್ಕಂತಹ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಜೊತೆಗಿರೋ ಫೋಟೋ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇದೆ. ಲೂಟಿ ಹೊಡಿಬೇಕಂತಲೇ ಮಾಡಿದ ಸಂಚು. ದುರ್ದೈವ ಚಂದ್ರಶೇಖರ್ ಅಂತ ಪ್ರಾಮಾಣಿಕ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾಯಿತು. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಡೆತ್ ನೋಟ್ನಲ್ಲಿ ಒಂದು ಸಂಗತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಅವರು ಉಲ್ಲೇಖ ಮಾಡೋದೇನು ಅಂದರೆ, ನಾನು ಪ್ರಾಮಾಣಿಕ, ನಂದು ಏನೂ ಪಾತ್ರ ಇಲ್ಲ, ನಾನು ಹೇಳಿ ಅಲ್ಲ, ಆದರೆ ಅಪಮಾನವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಆ ಕಾರಣಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಕೋಟ್ಯಾಂತರ ರೂಪಾಯಿನ ಹಗರಣ, ಅದರಲ್ಲೂ SC ಎಷ್ಟಿದು ಅಟ್ರಾಸಿಟಿ ಆ್ಯಕ್ಟ್ ಅಪ್ಲೈ ಮಾಡಿಲ್ಲ. ಯಾವ ಬ್ಯಾಂಕಿಗೆ ಖಾತೆಗೆ ಹೋಗಿದೆ ಹಣ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾವ ಕಾರಣಕ್ಕೆ ಹೋಯಿತು, ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಲೇಬೇಕು. ಮತ್ತು ಎನ್ ನಾಗರಾಜ್ ಯಾರು, ಹೂ ಈಸ್ ಎನ್ ನಾಗರಾಜ್? ಎನ್ ನಾಗರಾಜ್ ಅವರಿಗೂ ಮುಖ್ಯಮಂತ್ರಿಗಳಿಗೂ, ಎನ್ ನಾಗರಾಜ್ ಅವರಿಗೂ ಉಪಮುಖ್ಯಮಂತ್ರಿಗಳಿಗೂ, ಎನ್ ನಾಗರಾಜ್ ಅವರಿಗೂ ಸಚಿವ ನಾಗೇಂದ್ರ ಅವರಿಗೂ ಇರುವಂಥ ಸಂಬಂಧ ಏನು? ಕೆಲವರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವ್ಯಾವಹಾರಿಕ ಸಂಬಂಧವೂ ಇದೆ ಅಂಥೇಳಿ. ಆ ವ್ಯಾವಹಾರಿಕ ಸಂಬಂಧ ಯಾವ ರೀತಿಯ ವ್ಯಾವಹಾರಿಕ ಸಂಬಂಧ? ಆ ಡೆತ್ ನೋಟ್ನಲ್ಲಿ ಎನ್ ನಾಗರಾಜ್ ಹೆಸರು ಕೂಡ ಉಲ್ಲೇಖ ಆಗಿದೆ. ಅವರು ಹೇಳಿದ್ದಾರೆ, ಗೌಪ್ಯವಾಗಿಡಿ, ಇದೆಲ್ಲ ವಾಪಸ್ ತರಿಸ್ಕೊಳ್ಳೋಣ ಹಣ. ಓಕೆ, ಈ ನಾಗರಾಜ್ ಅನ್ನೋರ ಹೆಸರನ್ನ ಇವರು ಬರೆದಿಟ್ಟಿದ್ರು ಡೆತ್ ನೋಟ್ನಲ್ಲಿ, ಇವರು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಅದೇ ನಾಗರಾಜ್ ಕಾಂಗ್ರೆಸ್ ನಾಯಕರ ಜೊತೆ ಇರತಕ್ಕಂಥ ಫೋಟೋ ರಿಲೀಸ್ ಮಾಡಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೇವಲ CT ರವಿ ಮಾತ್ರನೇ ಅಲ್ಲ, ಬಿಜೆಪಿ ನಾಯಕರೆಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಸಚಿವರ ಮೌಖಿಕ ಆದೇಶ ಇಲ್ಲದೆ ಹಣ ವರ್ಗಾವಣೆ ಆಗಿದೆಯಾ ಪ್ರಶ್ನೆ. FIR ನಲ್ಲಿ ಸಚಿವರ ಹೆಸರು ಯಾಕಿಲ್ಲ, ಮತ್ತೆ ಅಧಿಕಾರಿಗಳ ಹೆಸರು ಯಾಕಿಲ್ಲ ಅಂತ ಕೇಳಿದ್ದಾರೆ. ಹಣ ಗುಳುಂ ಮಾಡಿದ ಅಧಿಕಾರಿಗಳನ್ನ ಯಾಕೆ ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ? STಗೆ ಮೀಸಲಾಗಿದ್ದ ಕೋಟಿ ಕೋಟಿ ಹಣ ಪೋಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಗರು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಇದೆಲ್ಲ ಇಡೀ ಕ್ಯಾಬಿನೆಟ್ಟೇ ಬಾಗಿ 187 ಕೋಟಿ ನುಂಗಬೇಕಾದ್ರೆ ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ಎಲ್ಲರೂ ಭಾಗಿಯಾಗಿದ್ದಾರೆ. 187 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅವರ ಜೀವನ, ಅವರು ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಂತೃಪ್ತಿಯಿಂದ ಬದುಕ್ಬೋದು, ಅಷ್ಟು ದುಡ್ಡು ಇದು. ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ನಮ್ಮ ಪ್ರಶ್ನೆಗಳು, ಡೆತ್ ನೋಟಲ್ಲಿ ಸಚಿವರ ಹೆಸರಿದೆ, ಆದರೂ ನಿಮ್ಮ ಕೈ ಚಳಕದಲ್ಲಿ FIRನಲ್ಲಿ ಅವರ ಹೆಸರನ್ನು ಏಕೆ ಉಲ್ಲೇಖ ಮಾಡಿಲ್ಲ? ನಮ್ಮ ಪ್ರಶ್ನೆ. ಡೆತ್ ನೋಟಲ್ಲಿ ಮಂತ್ರಿಯ ಹೇಳಿದ್ದಾರೆ, ಮಂತ್ರಿ ಅಂತೇಳಿ, FIRನಲ್ಲಿ ಅವರ ಹೆಸರು ಯಾಕಿಲ್ಲ? ಪ್ರಶ್ನೆ 1. 2, ಪ್ರಶ್ನೆ 2, FIRನಲ್ಲಿ ಹೆಸರಿರುವ 187 ಕೋಟಿ ಗುಳುಂ ಮಾಡಿದಂಥ ಅಧಿಕಾರಿಗಳನ್ನು ಇದುವರೆಗೆ ಯಾಕೆ ಬಂಧಿಸಿಲ್ಲ? ಯಾಕೆ ಬಂಧಿಸಿಲ್ಲ? ಅವರೆಲ್ಲ ಅವಾಗೆ ಬೇಲ್ಗೋಸ್ಕರ ಅಲಿತಾ ಇದ್ದಾರೆ ಎಲ್ಲರೂ ಕೂಡ. 187 ಕೋಟಿ ಏನೋ 20,000 30,000ದವ್ರನ್ನೇ ಹಿಡಿದು ಜೈಲಿಗೆ ಹಾಕ್ಬಿಟ್ಟಿದ್ದೀರ ಭಾಳಷ್ಟು ಜನ, ನಾನು ನೋಡಿದ್ದೀನಿ. 187 ಕೋಟಿ ನುಂಗಿರೋರಿಗೆ ಇದುವರೆಗೂ ಆರಾಮಾಗಿ ಓಡಾಡ್ತಾವ್ರಲ್ಲ, ಯಾಕೆ ಅವರನ್ನು ಬಂಧಿಸಿಲ್ಲ? ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ
ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಒಂದು ಕಡೆ ಅವ್ಯವಹಾರ ನಡೆದಿದೆ, ಮತ್ತೊಂದು ಕಡೆ ದಿನದಿನಕ್ಕೆ ಒಂದು ಹೊಸ ತಿರುವು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನೂರಾರು ಕೋಟಿಯ ಹಗರಣ, ಅವ್ಯವಹಾರ, ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಲ್ಲಿ ಕಾಣದ ಕೈಗಳು ಇದಾವೆ, ಕಾಣುವ ಕೈಗಳು ಇದಾವೆ. ಕಾಣುವ ಕೈ ಕಾಂಗ್ರೆಸ್, ಕಾಣದ ಕೈಗಳು ಪತ್ತೆ ಆಗಬೇಕು. ಯಾರ ಅಕೌಂಟಿಗೆ ಹೋಗಿದೆ, ಅಲ್ಲಿಂದ ಎಲ್ಲಿಗೆ ಡ್ರಾ ಆಗಿದೆ, ಅದೆಲ್ಲ ಪತ್ತೆ ಆಗಬೇಕು. ಇನ್ನು ನಾಗೇಂದ್ರ ಅವರನ್ನ ಇವ್ರು ರಕ್ಷಣೆ ಮಾಡಿದ್ರೆ ಇದ್ರಲ್ಲಿ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪಾತ್ರನೂ ಇದೆ ಅಂತ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈ ಕ್ಷಣದಲ್ಲಿ ರಾಜೀನಾಮೆ ತಗೊಂಡ್ಲಿ, ಅವ್ರ ಪಾತ್ರ ಇಲ್ಲ ಅಂದ್ರೆ ಈಗಲೇ FIR ಹಾಕಿ. ಇದ್ರ ಮೇಲೂ FIR ಹಾಕಲ್ಲ ಅಂದ್ರೆ ನಮ್ಗೆ ಅನ್ಸುತ್ತೆ ಇದ್ರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವರೆಲ್ಲರದ್ದು ಪಾತ್ರ ಇದೆ. ಸರ್ಕಾರನೇ ವಜಾ ಮಾಡಿ ಅಂತ ನಾವು ಹೋರಾಟ ಮಾಡ್ತೀವಿ. ಬಹಳ ಸ್ಪಷ್ಟವಾಗಿ ಇವತ್ತು ಡೆತ್ ನೋಟ್ ಅಲ್ಲಿ ಬರೆದಿಟ್ಟರು ಸಹ ಇವತ್ತು 88 ಕೋಟಿ ಯಾವೊಂದು ಖಾತೆ ಉಪಖಾತೆಯನ್ನ ಮಾಡಿ ಹೇಗೆ ವರ್ಗಾವಣೆ ಮಾಡಕ್ಕೆ ಎಕ್ಸ್ಪರ್ಟೈಸ್ ನೋಡಿ. ಇವತ್ತಲ್ಲಿ KS ಅಧಿಕಾರಿನೋ ಯಾವ ಅಧಿಕಾರಿನೋ ಪದ್ಮನಾಭರು, ಆ ಪದ್ಮನಾಭರು ಎಲಿಜಿಬಲ್ ಇಲ್ಲವಾ, ಹೆಂಗ್ ಬಂದ್ರು, ಏನಾಯ್ದ್ರು, ಅದು ಬಿಟ್ರೆ ಅಕೌಂಟೆಂಟ್ ಪರಶುರಾಮ FIR ಫೈಲ್ ಮಾಡ್ತಾರೆ, ಇವ್ರು ಯಾರ ಹೆಸರು ಇಲ್ಲ. FIR ಇದೊಂದು ವ್ಯವಸ್ಥೆನ, ಒಂದು ಸರ್ಕಾರನ, ಇದು ನಾಚಿಗೆಟ್ಟ ಸರ್ಕಾರ, ಒಂದು ಪೊಲೀಸ್ ಇಲಾಖೆ, ಒಂದು ಅಧಿಕಾರಿಗೆ. ನಿನ್ನೆ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ ಬಿಟ್ರೆ ಇಲ್ಲಿವರೆಗೂ ಬೇರೆ ಏನು ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪರಿಷತ್ ಆಯ್ಕೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರಲ್ಲ, ಇಬ್ರು ಕೂಡ ಬ್ಯುಸಿ ಇದ್ರು. ಸೊ ಹಾಗಾಗಿ ಈ ಪ್ರಕರಣದ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಬಂದಿದ್ದಾರೆ, ಈಗಾಗಲೇ DK ಶಿವಕುಮಾರ್ ಅವರೇನೋ ವಾಮಾಚಾರದ ಬಗ್ಗೆ ಮಾತನಾಡಿದ್ದಾರೆ. ಈ ನಿಧಾನಕ್ಕೆ ಈಗ ಈ ಪ್ರಕರಣ, ಬಟ್ 6ನೇ ತಾರೀಕು ತನಕ ಡೆಡ್ಲೈನ್ ಕೊಟ್ಟಿದ್ದಾರೆ BJP ಅವರು. 6ನೇ ತಾರೀಕು ಆದಮೇಲೆ ನಮ್ಮ ಹೋರಾಟ ತೀವ್ರಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸರ್ಕಾರ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ.